ಒಂದನೇ ತರಗತಿಯ ಪ್ರಥಮ ಭಾಷೆ ಕನ್ನಡ, ಸವಿ ಕನ್ನಡ, ಪಾಠ 4 ಹೂದೋಟ. ಗದ್ಯ. ಪಾಠವನ್ನ ನೋಡುವ ಪೂರ್ವದಲ್ಲಿ ಪಾಠಕ್ಕೆ ಪೂರ್ವ ಚಟುವಟಿಕೆ ನೋಡ್ರಿ. ಈ ಚಿತ್ರಗಳಿಗೆ ಬಣ್ಣ ತುಂಬಿ ಅಂತ ಹೇಳ. ಇಲ್ಲಿ ನೋಡ್ರಿ, ಗಿಳಿ ಇದೆ, ಗಿಳಿಗೆ ಬಣ್ಣವನ್ನ ತುಂಬಿ ಫ್ಯಾರೆಟ್. ಮೀನಿಗೆ ಬಣ್ಣವನ್ನ ತುಂಬಿ ಫಿಶ್. ಕುಂಬಳಕಾಯಿ ಇದಕ್ಕೆ ಬಣ್ಣವನ್ನ ತುಂಬಿ. ಏನಂತ ಗೊತ್ತಾಯ್ತಾ? ಯಾವ ರೀತಿ ತುಂಬಕ್ಕಂತ ಗೊತ್ತಾ? ಹಸಿರು ಕಲರ್ ತುಂಬ್ರಿ, ಇದಕ್ಕ ಬ್ಲ್ಯಾಕ್ ಹಳದಿ ತುಂಬ್ತೀರಾ? ಓಕೆ, ಪಾಠವನ್ನ ನೋಡಿ. ಇಲ್ಲಿ ನೋಡ್ರಿ, ಹೂದೋಟ ಇದೆ. ಇಲ್ಲೇ ಆಟವನ್ನ ಆಡ್ತಾ ಇದ್ದಾರೆ ಮಕ್ಕಳು. ಇಲ್ಲೇ ಸಂಭಾಷಣೆ ನಡೀತಾ ಇದೆ. ಇದು ಹೂದೋಟ. ತುಂಬಾ ಚೆನ್ನಾಗಿದೆ ಕತೆ. ನೋಡೋಣ. ಸುಮಾ ಹೇಳ್ತಾರೆ ಈಗ, ಅಜ್ಜಿ ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅದಕ್ಕ ಈ ಅಜ್ಜಿ ಹೇಳ್ತಾರ. ಇಲ್ಲಿರೋ ಹುಡುಗಿ ಹೆಸರೇನು? ಸುಮಾ. ಈಗ ಇವಳು ಸುಮಾ, ಇವರು ಅಜ್ಜಿ. ಇವ್ರು ಯಾರು? ಅಜ್ಜಿ. ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಏನ್ ಮಾಡ್ತಾರ ಅವರು? ನಡೀತಾ ಇದಾರಲ್ಲ, ಏಕೆ ಅಂತ ಸುಮಾ ಕೇಳಿದ್ರು. ಅಜ್ಜಿ ಹೇಳ್ತಾರ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮಾ: ವ್ಯಾಯಾಮ ಮಾಡಿದ್ರ ಆರೋಗ್ಯವಾಗಿ ಇರ್ತಾರ ಅಂತ ಅಜ್ಜಿ ಹೇಳಿಲ್ಲ. ಅದಕ್ಕೆ ಸುಮಾ ಮತ್ತ ಕೇಳ್ತಾಳ, ಅಜ್ಜಿ ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ ಅಂತ ಪ್ರಶ್ನೆ ಕೇಳಿದ್ಲು. ಅದಕ್ಕ ಅಜ್ಜಿ, ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ ಅಂತ ಸುಮನಿಗೆ ಅಜ್ಜಿ ಹೇಳಿದ್ರು. ಸ್ವಲ್ಪ ಸಮಯದ ಬಳಿಕ ಮತ್ತಿಬ್ರು ಕೂಡ್ತಾರ. ಅವಾಗ ಅಜ್ಜಿ ಕೇಳ್ತಾಳ, ಜೋಕಾಲಿ ಆಡಿದ್ದು ಆಯ್ತೇ ಮಗು? ಮಗು ಅಂದ್ರೆ ಯಾರಿಲ್ಲೇ? ಸುಮಾ. ಜೋಕಾಲಿ ಆಡಿದ್ದು ಆಯ್ತೇ ಮಗು ಅಂತ ಕೇಳಿದ್ರು. ಸುಮಾ ಹೇಳ್ತಾಳ, ಆಯ್ತು ಅಜ್ಜಿ, ನಿಮ್ಮ ನಡೆದಾಟ ಅಂದ್ರೆ ಇಲ್ಲೇ ವ್ಯಾಯಾಮ, ಇದು ಒಂದು ತರದ ವ್ಯಾಯಾಮ ಆಯ್ತೇ ಅಂತ ಕೇಳಿದ್ಲು ಸುಮಾ. ಅಜ್ಜಿ, ಆಯ್ತು ಮಗು, ಈಗ ಮನೆಗೆ ಹೋಗೋಣ. ಎಲ್ಲಿಗೆ ಹೋಗೋಣ? ಮನೆಗೆ ಹೋಗೋಣ. ಮನೆಗೆ ಹೋಗೋಣವೇ ಅಂತ ಕೇಳಿದ್ರು ಸುಮಾ. ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. ನೋಡ್ರಿ, ಸುಮಾ ಅಜ್ಜಿನ್ ಕೇಳ್ತಾಳ, ಅಜ್ಜಿ ನಾ ದಿನಾಲೂ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಅಜ್ಜಿ, ನೀನು ತುಂಬಾ ಜಾಣೆ, ನೀನು ತುಂಬಾ ಜಾಣೆ. ಮಕ್ಕಳು ಚಿಕ್ಕಂದಿನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುವುದು ಒಳ್ಳೆಯದು ಅಂತ ಅಜ್ಜಿ ಹೇಳಿದ್ರು. ಈಗ ನಾವು ಯಾವ್ಯಾವ ಪದಗಳನ್ನ ಕೇಳಿವಿ ಅನ್ನೋದನ್ನ ಒಂದ್ಸರಿ ನೋಡ್ರಿ. ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ಈ ಪದಗಳನ್ನ ನೋಡಿದ್ವಿ. ಪದಗಳ ಅರ್ಥ ನೋಡೋದಾದ್ರ, ದಿನಾಲು ಅಂದ್ರ ಪ್ರತಿದಿನ, ಜೋಕಾಲಿ ಅಂದ್ರ ಉಯ್ಯಾಲಿ, ತೂಗುಮಣೆ. ಅಭ್ಯಾಸವನ್ನ ನೋಡಿ. ಪಾಠದ ವಾಕ್ಯಗಳನ್ನ ಕೆಳಗೆ ನೀಡಿದೆ ಬಿಟ್ಟಿರುವ ಪದವನ್ನ ಸೇರಿಸಿ ಮಕ್ಕಳಿಂದ ಹೇಳಿಸಿ. ಅಂದ್ರ ಬಿಟ್ಟ ಸ್ಥಳ ತುಂಬಬೇಕೀಗ. ಹೂದೋಟಕ್ಕೆ ಬರಲು ನನಗೆ ತುಂಬಾ ಇಷ್ಟ ಅಂತ ಅಜ್ಜಿ ಹೇಳಿದ್ರು. ತುಂಬಾ ಇಲ್ಲೇ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ ಅಂತ ಸುಮಾ ಅಜ್ಜಿಯನ್ನ ಕೇಳಿದ್ರು. ಜೋಕಾಲಿ ಇದು. ನಿಮ್ಮ ನಡೆದಾಟ ಆಯಿತೇ?
ಇಲ್ಲೇ ನಿಮ್ಮ ಡ್ಯಾಶ್ ಐತೆ ಅಂತಂದ್ರೆ ನಿಮ್ಮ ನಡೆದಾಟ ನಡೆದಾಟದ ವ್ಯಾಯಾಮ ಅಂತ ನಡೆದಾಟ ಐತೆ ಅಂತ ಸುಮಾ ಅಜ್ಜಿಗೆ ಕೇಳಿದ್ರು. ನೀನು ತುಂಬಾ ಜಾಣೆ. ನೀನು ತುಂಬಾ ಜಾಣೆ. ನೆಕ್ಸ್ಟ್, ಮಕ್ಕಳಿಂದ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಎಲ್ಲಿಗೆ ಅಂದ್ರೆ ಹೂದೋಟಕ್ಕೆ. ಎಲ್ಲಿಗೆ ಹೋಗ್ತಿದ್ರು? ಹೂದೋಟಕ್ಕೆ ವ್ಯಾಯಾಮ ಮಾಡಲು ಹೋಗುತ್ತಿದ್ದರು. ನಡೆದಾಟಕ್ಕೆ, ಹೂದೋಟಕ್ಕೆ ನಡೆಯಲು ಹೋಗುತ್ತಿದ್ರು. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ನಡೆದಾಡುವುದು. ಇಲ್ಲೇ ನಡೆದಾಡುವುದು. ಸುಮಾ ಯಾವ ಆಟ ಆಡಿದಳು? ಜೋಕಾಲಿ ಆಡಿದಳು. ಯಾವ ಆಟ ಆಡಿದ್ಲು? ಜೋಕಾಲಿ. ಯಾರು ಯಾರಿಗೆ ಹೇಳಿದರು ಎಂದು ಮಕ್ಕಳನ್ನ ಕೇಳಿ ಉತ್ತರ ಪಡೆಯಿರಿ. ಅಜ್ಜಿ, ನೀವು ದಿನಾಲೂ ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಸುಮಾ ಎಂದು ಕೇಳಿದವರು ಯಾರು ಅಂತ ಹೇಳ್ಯಾರ? ಯಾರು ಕೇಳಿದ್ರು? ಸುಮಾ ಕೇಳಿದರು. ಸುಮಾ. ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಅಜ್ಜಿ. ಯಾರಿಗೆ ಹೇಳಿದ್ರು? ಅಜ್ಜಿ ಹೇಳಿದರು. ಮಕ್ಕಳು ಚಿಕ್ಕಂದಿನಿಂದಲೂ ಇಂತಹ ಒಳ್ಳೆಯ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಅಜ್ಜಿ. ಇದನ್ನ ಅಜ್ಜಿನೇ ಹೇಳಿದರು. ಈ ಕೆಳಗಿನ ವಾಕ್ಯಗಳನ್ನ ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ ಹೇಳ್ಯಾರ. ನಾನು ದಿನಾಲು ಸ್ನಾನ ಮಾಡುತ್ತೇನೆ. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನನ್ನ ಗೆಳತಿ ತುಂಬಾ ಜಾಣೆ. ಇವನ್ನ ಹೇಳ್ಬೇಕು ನೀವು. ಚಿತ್ರಗಳಲ್ಲಿರುವ ಹೂಗಳನ್ನ ಹೆಸರಿಸಲು ಹೇಳಿ. ಇದು ಏನು? ಇದು ಗುಲಾಬಿ. ಗುಲಾಬಿ ಹೂವು. ಇದು ಚೆಂಡು ಹೂವು. ಚೆಂಡು ಹೂವು. ಇದು ದಾಸವಾಳ. ಇದು ಕಣಗಲ. ಸೂರ್ಯಕಾಂತಿ. ಸೇವಂತಿಗೆ. ಸೇವಂತಿಗೆ ಅಲ್ಲ, ಇದು ಏನೋ ಅಂತಾರೆ ಇದಕ್ಕ. ಸೇವಂತಿಗೆ ಅಲ್ಲ, ಇದಕ್ಕೇನೋ ಒಂದು ಹೆಸರು ಐತಿ. ಈ ಹೂವಿನ ಹೆಸರು ನಂಗೆ ನೆನಪಾಗ್ತಾ ಇಲ್ಲ. ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೇವಂತಿಗೆ ಬೇರೆ ತರ ಇರುತ್ತ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ರೇಖಾಭ್ಯಾಸ ಪಾಠಗಳು ಪಾಠ 5 ನೋಡೋಣ.